ನಮ್ಮ ಆದಿತ್ಯ ಇವತ್ತು ಭರ್ಜರಿ ಊಟ ಕೊಡ್ಸ. ಸೊ ಹಾಯ್ ಗಾಯ್ಸ್, ವೆರಿ ಗುಡ್ ಮಾರ್ನಿಂಗ್. ಬೆಳಗ್ಗೆ ಬೇಗ ಇದ್ದು ಗಾಡಿ ಸೆಟ್ ಮಾಡ್ಕೊಂಡು ಹೋಗಿ ಹಾಲು ಮೊಸರು ತೊಗೊಂಡು ಮನೆಗೆ ಬಂದು ಅಲ್ಲೂ ಜಿಮ್ ಮಕ್ಕ ತೊಳ್ಕೊಂಡು ಜಿಮ್ಗೆ ಹೋಗಿ ರೆಡಿ ಆದೆ. ಆಮೇಲೆ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಜಿಮ್ಗೆ ಹೋಗ್ಬೇಕಾದ್ರೆ ನಮ್ಮೂರು ಬಸವಣ್ಣಗೆ ಒಂದು ನಮಸ್ಕಾರ ಹಾಕಿ ಹಂಗೆ ಹೋಗಿ ಆದಿತ್ಯನ ಪಿಕಪ್ ಮಾಡ್ಕೊಂಡೆ. ಆಮೇಲೆ ಇಬ್ಬರು ಜಿಮ್ಗೆ ಹೋಗಿ ನೋಡಿದ್ರೆ ಎಲ್ಲ ಬಂದಿದ್ರು. ಆಮೇಲೆ ನಾವು ಶೂ ಹಾಕೊಂಡು ಒಳಗೆ ಎಂಟ್ರಿ ಕೊಟ್ಟು ಒಳಗೆ ಹೋದ್ಮೇಲೆ ಎಲ್ಲ ಥರ ವಾರ್ಮಪ್ಪು ಮಾಡಿ ಸೈಕಲ್ಲು ತುಳಿದು ಒಂದೆರಡು ಡಿಪ್ಸ್ ಹೊಡೆದು ಇವತ್ತು ಚೆಸ್ಟ್ ಎಕ್ಸೈಸ್ ಎಲ್ಲ ಮಾಡಿ ವರ್ಕೌಟ್ ಮುಗಿಸ್ಕೊಂಡು ನಾನು ಅದಕ್ಕೆ ಹೆಲ್ಮೆಟ್ ಹಾಕೊಂಡು ಚಪ್ಪಲಿ ಹಾಕೊಂಡು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಗಾಡಿ ಪೆಟ್ರೋಲ್ ಇರಲಿಲ್ಲ. ಪೆಟ್ರೋಲ್ ಹಾಕ್ಸ್ಕೊಂಡ್ಮೇಲೆ ಗಾಡಿ ನಮ್ಮ ಆದಿತ್ಯ ಓಡಿಸ್ತಾ ಇದ್ದಾರೆ. ಆಮೇಲೆ ಊರಿಗೆ ಬಂದ್ಬಿಟ್ಟು ಆದಿತ್ಯ ನನ್ನ ಡ್ರಾಪ್ ಇಲ್ಲ ನಾನು ಅವನ್ನ ಡ್ರಾಪ್ ಮಾಡಿದೆ. ಆಮೇಲೆ ನಮ್ಮ ಅಜ್ಜಿ ಮನೆಗೆ ಬಂದ್ಬಿಟ್ಟು ನಮ್ಮ ಅಜ್ಜಿಗೆ ಹಾಲು ಕೊಟ್ಟೆ. ವಾತಾವರಣ ಮಾತ್ರ ಮಸ್ತಾಗಿತ್ತು. ಆಮೇಲೆ ನಮ್ಮ ಮನೆಗೆ ಬಂದೆ. ನಮ್ಮ ಅಪ್ಪ ಕೆಲ್ಸಕ್ಕೆ ರೆಡಿ ಆಗಿದ್ರು. ಆಮೇಲೆ ಅವರು ಕೆಲ್ಸಕ್ಕೆ ಹೋದ್ರು. ಆಮೇಲೆ ಕುಡಿಯಕ್ಕೆ ನೀರು ತಂದು ತಿಂಡಿ ಸ್ನಾನ ಮಾಡ್ಕೊಂಡು ರೆಡಿ ಆದೆ. ಆಮೇಲೆ ಬಸ್ ಹತ್ಕೊಂಡು ದಾಸಪೇಟೆಗೆ ಹೋದೆ. ಅಲ್ಲಿ ಹೋದ್ರೆ ಆದಿತ್ಯ ಮತ್ತೆ ಆರ್ಯನ್ ಸಿಕ್ಕಿದ್ರು. ಆಮೇಲೆ ಅಲ್ಲಿಂದ ಮೂವರು ಸ್ಕೂಲ್ ಹತ್ರ ಹೋದೋ. ಸ್ಕೂಲಲ್ಲಿ ಡಾಕ್ಯುಮೆಂಟ್ ವರ್ಕ್ ಮುಗಿಸ್ಕೊಂಡು ತುಮಕೂರಿಗೆ ಬಸ್ ಹತ್ಕೊಂಡು ತುಮಕೂರ್ಗೆ ಹೋದೋ. ಆಮೇಲೆ ಅಲ್ಲಿ ವಿದ್ಯಾನಗರಿ ಕಾಲೇಜ್ಗೆ ಹೋಗ್ಬಿಟ್ಟು ಆದಿತ್ಯನ ಡಾಕ್ಯುಮೆಂಟ್ ಎಲ್ಲ ಸಬ್ಮಿಟ್ ಮಾಡಿ ಮತ್ತೆ ವಾಪಸ್ ಬಂದು. ಆಮೇಲೆ ಅಲ್ಲಿಂದ ಸೀದಾ ಫುಡ್ ಸ್ಟ್ರೀಟ್ಗೆ ಹೋಗಿ ನಮ್ಮ ಆದಿತ್ಯ ಭರ್ಜರಿ ಊಟ ಕೊಡಿಸ್ದ. ಆ ಊಟ ಎಲ್ಲ ಮುಗಿಸ್ಕೊಂಡು ಬಸ್ ಸ್ಟ್ಯಾಂಡಿಗೆ ಬಸ್ ಸ್ಟ್ಯಾಂಡಿಗೆ ಬಂದ್ರೆ ಬಸ್ ಸ್ಟ್ಯಾಂಡ್ ಫುಲ್ಲು ರಶ್. ಆಮೇಲೆ ಅಲ್ಲಿ ದಾಸಪೇಟೆಯಲ್ಲಿ ಇವರಿಬ್ರು ಇಳ್ಕೊಂಡ್ರು. ಆಮೇಲೆ ನಿಡ್ವಂದಲ್ಲಿ ನಾನು ಇಳ್ಕೊಂಡು ಮನೆ ತಗ ಬಂದೆ. ಸೊ ಇವತ್ತಿಗಿಷ್ಟೇ ಗಾಯ್ಸ್, ನಾಳೆ ಸಿಗೋಣ ಹೊಸ ಹುಡುಗಲ್ಲಿ. ಅಲ್ಲಿಗೆ ಟೇಕ್ ಕೇರ್.